ಓಕೆ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನನಗೆ ತುಂಬಾ ಬೇಜಾರಿದೆ. ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನನ್ನ ಚಾನಲ್ ಬಂದು ಡಿಮಾನಿಟೈಸೇಷನ್ ಆಗಿದೆ. ರೀಸನ್ ನಾನೇ ಕಾರಣ, ಯಾರೂ ಕಾರಣ ಅಲ್ಲ ಅದಕ್ಕೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನಾನು ಮಾಡಿರೋ ತಪ್ಪನ್ನ ನೀವುಗಳು ಯಾರೂ ಮಾಡ್ಕೊಬೇಡಿ. ಯಾಕಂದರೆ ಚಾನಲ್ ಮಾನಿಟೈಸೇಷನ್ ಆಗೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅಂದರೆ ಅಷ್ಟು ಕಷ್ಟಪಟ್ಟಿರ್ತೀವಿ. ಮನೆಯಲ್ಲಿ ಯಾರು ಎಷ್ಟೇ ಸಪೋರ್ಟ್ ಮಾಡಿದ್ರು ಅವ್ರಿಗೂ ಒಂದಲ್ಲ ಒಂದ್ಸಲ ನಾವು ಈ ಲೈವ್ ವಿಡಿಯೋಸ್ ಎಲ್ಲ ಮಾಡೋದು ಅವ್ರಿಗೂ ಒಂದಲ್ಲ ಒಂದ್ಸಲ ಇರಿಟೇಷನ್ ಆಗಿ ತುಂಬ ಜಗಳಗಳೇ ಆಗಿರುತ್ತೆ, ತುಂಬ ವಾರ್ಗಳೇ ಆಗಿರುತ್ತೆ, ಅದರಿಂದ ಹೊಡೆದಾಟನೂ ಆಗಿರುತ್ತೆ. ಅಂತ ಎಲ್ಲ ದಾಟ್ಕೊಂಡು ಒಂದು ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಂಡಿರ್ತೀವಿ. ಮಾನಿಟೈಸೇಷನ್ ಆಗಿದ ತಕ್ಷಣ ನಮ್ಮ ಕೆಲಸ ಎಲ್ಲ ಮುಗೀತು ಅಂತ ಅಂದ್ಕೊಳ್ತೀವಲ್ವ, ಅದು ನಾವು ಮಾಡೋ ದೊಡ್ಡ ತಪ್ಪು. ದೊಡ್ಡ ಇಶ್ಯೂಸ್ ಏನೂ ಇರಲ್ಲ, ಸಣ್ಣ ಸಣ್ಣ ಇಶ್ಯೂಸಿಂದ ದೊಡ್ಡ ಇಶ್ಯೂಸ್ನ ನಮ್ಮಿಂದ ನಾವೇ ಮಾಡ್ಕೊತೀವಿ. ಅದಕ್ಕೆ ಹೇಳೋದು 6 ತಿಂಗಳಿಗೆ ಹುಡ್ತಾ ಇರ್ತಾರೆ ಕಾಡಬಾರ್ದು ಅಂತ ಹೇಳ್ತಾರಲ್ಲ, ಹಾಗೆ ನಾನು ಸ್ವಲ್ಪ ನನಗೆ ಆ್ಯಡ್ಸೆನ್ಸು ಬಂದು ಒಂದು 10 ಡೇಸ್ ಆಗಿತ್ತು. ಸೊ ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೆ ಅದು ಮಾಡೋಣ ಅಂತ. ಅವರು ತಲೆನೇ ಕೆಡ್ಸ್ಕೊಂಡಿರಲಿಲ್ಲ. ಸರಿ, ಅವರು ಏನಂದ್ರು ಅಂದರೆ 45 ಡೇಸ್ ಇದೆ ಅಲ್ವಾ, ಮಾಡಿದ್ರೆ ಆಯಿತು ಬಿಡು ಅಂತ ಅವ್ರಂದರು. ಸೊ ಈ ಹೆಣ್ಮಕ್ಳು ಹಣೆ ಬರನೇ ಎಷ್ಟು ಅಲ್ವಾ, ಏನಾದರೂ ಒಂದು ಆಗಿದೆ ಅಂದರೆ ಅದನ್ನು ಕಂಪ್ಲೀಟ್ ಮಾಡೋವರೆಗೂ ನಮಗೆ ಸಮಾಧಾನ ಇರಲ್ಲ. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನಾನು ಸ್ವಲ್ಪ ಹಂಗೇನೆ. ಏನಾದರೂ ಒಂದು ಆಗಿದೆ ಅಂದರೆ ಅದನ್ನು ಬೇಗ ಕಂಪ್ಲೀಟ್ ಮಾಡ್ಕೊಂಬಿಡ್ಬೇಕು. ನಾನು ಮಾಡಿದ ಮಿಸ್ಟೇಕ್ ಏನು ಅಂದರೆ, ಆ್ಯಡ್ಸೆನ್ಸ್ ಬಗ್ಗೆ ಸ್ವಲ್ಪ ವಿಡಿಯೋಸ್ ಆದರೂ ನೋಡಿ ತಿಳ್ಕೊಂಡು ನಾನು ಆ್ಯಡ್ಸೆನ್ಸ್ದು ಪ್ರೊಸೆಸ್ ಮಾಡ್ಕೊಬೇಕಿತ್ತು. ಸೊ ನಾನು ಯಾವುದೇ ರೀತಿ ವೀಡಿಯೋಸ್ನು ನೋಡಲಿಲ್ಲ. ನಾನೇನು ಜಸ್ಟು ಒಂದು ಡಾಕ್ಯುಮೆಂಟು ಮತ್ತು ಪಾಸ್ಬುಕ್ ಅಪ್ಲೋಡ್ ಮಾಡೋದಿರುತ್ತೆ, ಮತ್ತು ಅದೇನು ಕೇಳುತ್ತೆ ಅದನ್ನು ಎಂಟ್ರಿ ಮಾಡೋದಿರುತ್ತೆ ಅಂತ ನಾನು ಅಂದ್ಕೊಂಡೆ. ಬಟ್ ನನಗೊಬ್ಬರು ಫ್ರೆಂಡು ಪರಿಚಯ ಇದ್ದರು. ಸೊ ಹಿಂಗೆ ಅವ್ರ ಹತ್ರ ಸ್ವಲ್ಪ ನಾನು ಮಾತಾಡ್ತಾ ಇದ್ದಿಲ್ಲ, ಹಿಂಗೆ ಅದು ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿಂದ. ಸೊ ಅವ್ರನ್ನ ಕೇಳಿಕೊಂಡು ಮಾಡಿದ್ದಿದ್ರು ಸರಿ ಹೋಗ್ತಾ ಇತ್ತು. ಇವಾಗ ನನ್ನ ಚಾನಲ್ ಡಿಮಾನಿಟೈಸೇಷನ್ ಆಗೋದಕ್ಕೆ ನಾನೇ ಕಾರಣ. ತುಂಬಾ ಬೇಜಾರಿದೆ ನನಗೆ. ಲೈವ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಬೇಜಾರಾಗ್ತಿದೆ. ಏನು ಮಾಡಬೇಕು ಅಂದರೆ ಮೇಲೆಲ್ಲ ಹಾಕ್ಸಿದ್ದೀನಿ. ನಾನು ನನ್ನ ತಂಗಿ ಹತ್ರ ಹೋಗಿ ಎಲ್ಲ ತೋರಿಸಿ ಮೇಲೆಲ್ಲ ಹಾಕ್ಸಿದ್ದೆ, ಬಟ್ ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ನಾನು ಮೇಲಲ್ಲಿ ಬಂದಿರೋ ಇದರಿಂದನೇ ಅದೇ ಮೇಲ್ ಐಡಿಗೆ ಮೇಲ್ ಹಾಕಿದೆ. ಸೊ ಅದು ಸರಿ ಹೋಗಲ್ಲ ಅಂದ್ಬಿಟ್ಟು ಮತ್ತೆ ನಂದು ನಿನ್ನೆ ನೈಟು YT ಆ್ಯಪ್ ಬರುತ್ತೆ ಅಲ್ವಾ, ಅದರಲ್ಲಿ ಸಪೋರ್ಟ್ YT ಟೀಮು ಏನೋ ಇದೆ. ಸೊ ಅದರಲ್ಲಿ ನೈಟು ನಾನು ಚಾಟ್ ಮಾಡಿದ್ದೀನಿ YT ಟೀಮ್ ಅವ್ರ ಜೊತೆ. ಏನಂದರೆ ಯೂಟ್ಯೂಬ್ ಕ್ರಿಯೇಟರ್ಸ್ ಸಪೋರ್ಟ್ ಅಂತ ಇದೆ ಅಲ್ವಾ, ಅಲ್ಲಿ ನಾನು ನೈಟು ಚಾಟ್ ಎಲ್ಲ ಮಾಡಿದ್ದೆ. ಸೊ ಅವರು ಬೆಳಗಿನ ಜಾವ 4 ಗಂಟೆಗೆ ರೆಸ್ಪಾನ್ಸ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ, ನೀವೆಷ್ಟು ಕಷ್ಟಪಟ್ಟಿದ್ದೀರ ನಮಗೆ ಗೊತ್ತು, ನಾನಿದ್ದೀನಿ ಸ್ಟೀವನ್ ಅಂತ ಅವ್ರ ನೇಮು. ಅವರು ರೆಸ್ಪಾನ್ಸ್ ಮಾಡಿದ್ದಾರೆ, ಸರಿ ಹೋಗುತ್ತೆ, ಇನ್ನೊಂದು 24 ಅವರ್ಸಲ್ಲಿ ನಿಮಗೆ ಅಪ್ಡೇಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ನಾನು ಹೇಳೋದು ಇಷ್ಟೇ, ಯಾರೂ ಅಷ್ಟೇ ಚಾನಲ್ ಮಾನಿಟೈಸೇಷನ್ ಆದಮೇಲೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಅಪ್ಲೋಡ್ ಮಾಡಿ. ನಾನು ಮಾಡ್ಕೊಂಡಿರೋ ಥರ ಮಿಸ್ಟೇಕ್ನ ನೀವುಗಳು ಮಾಡ್ಕೊಬೇಡಿ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಬಿದ್ದಿರ್ತೀರ ಚಾನಲ್ ಮಾನಿಟೈಸೇಷನ್ ಆಗೋದಕ್ಕೆ ಅಂತ. ಓವರ್ ಕಾನ್ಫಿಡೆನ್ಸು ಒಳ್ಳೆಯದಲ್ಲ. ನಾನು ಆ ತಪ್ಪನ್ನ ನಾನು ಮಾಡಿದೆ. ಆ ತಪ್ಪನ್ನ ಮಾಡಿ ನೋಡಿ ಇವಾಗ ಹಿಂಗೆ ಹತ್ಕೊಂಡು ಕೂತಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಆ್ಯಡ್ಸೆನ್ಸ್ ಬಂದಮೇಲೆ ಯಾರಾದರೂ ಗೊತ್ತಿರೋರಿಗೆ ತಿಳ್ಕೊಂಡು ಅಪ್ಲೈ ಮಾಡಿ. ಗೊತ್ತಿರೋರು ಯಾರಿಗೂ ಅಷ್ಟು ಈಸಿಯಾಗಿ ಸಿಗಲ್ಲ, ಮನೆ ಹತ್ರ ಎಲ್ಲ ಯಾರೂ ಸಿಗಲ್ಲ. ಐ ಥಿಂಕ್ ಅದೇ ಯೂಟ್ಯೂಬಲ್ಲೇ ವೀಡಿಯೋಸ್ನ ನೋಡಿಕೊಂಡು ಮಾಡಿ. ನಾನು ನಮ್ಮ ಮನೆಯವ್ರಿಗೆಲ್ಲ ಗೊತ್ತಾಗುತ್ತಲ್ಲ ಅಂದ್ಬಿಟ್ಟು ಹಂಗೆ ಮಾಡಿದೆ. ಅವ್ರದ್ದು ಏನೂ ತಪ್ಪಿಲ್ಲ, ಜಸ್ಟ್ ಮಾಡಿದ್ದು ನಾನು ಮಿಸ್ಟೇಕ್ ಇಲ್ಲ. ಏನು ಮಿಸ್ಟೇಕ್ ಆಯಿತು ಅಂದರೆ, ಜಸ್ಟು ಪಾನ್ ಕಾರ್ಡು ಅಪ್ಲೈ ಮಾಡಬೇಕಿತ್ತಲ್ವ, ನಾನು ಪಾನ್ ಕಾರ್ಡ್ನ ಫಸ್ಟು ಇದೇ ಬೆಡ್ಶೀಟ್ ಮೇಲೇ ಅಪ್ಲೋಡ್ ಮಾಡಿದೆ. ಅದರಲ್ಲಿ ಸರಿಯಾಗಿ
ಸ್ಕ್ಯಾನ್ ಆಗಲಿಲ್ಲ. ಸರಿ ಅಂದ್ಬಿಟ್ಟು ಒಂದು ವೈಟ್ ಶೀಟ್ನ ತೊಗೊಂಡು ಅದ್ರ ಮೇಲೆ ಇಟ್ಬಿಟ್ಟು ಸ್ಕ್ಯಾನ್ ಮಾಡಿದೆ. ಅದೂ ಸ್ಕ್ಯಾನ್ ಆಗಲಿಲ್ಲ. ನನ್ನ ಮೈಂಡಿಗೆ ಏನಾಗಿತ್ತು ಅಂತಲೇ ನನಗೆ ಗೊತ್ತಿಲ್ಲ. ನಾನು 2 ಸಲ ಹಂಗಾಗಿದ್ದಕ್ಕೆ ಸುಮ್ಮನೆ ಆಗಿದ್ರೂ ಆಗಿತ್ತು. ಇಂಥದಕ್ಕೆ ಅಲ್ವಾ ಹೇಳೋದು, ಕೆಲವೊಂದ್ಸಲ ನಮ್ಮ ಮೈಂಡ್ ವರ್ಕ್ ಆಗಲ್ಲ ಅಂತ ಹೇಳ್ತಾರಲ್ಲ, ಇಂಥ ಸಮಯದಲ್ಲೇ ಅನಿಸುತ್ತೆ. ನನ್ಗೆ ಗೊತ್ತಿಲ್ಲ ಏನಾಗಿತ್ತು. ನನಗೆ ಇವಾಗ್ಲೂ ನಾನು ಇಷ್ಟೊಂದು ಫೂಲಿಶ್ ಅಂತ ನನಗೆ ಇವಾಗೂ ಅನ್ನಿಸ್ತಾ ಇದೆ. ಏನಕ್ಕೆ ಹಂಗೆ 5-6 ಸಲ ನಾನು ಅಪ್ಲೈ ಮಾಡಿದೆ, ಏನಕ್ಕೆ ಅಷ್ಟು ಫೋಟೋ ಹಿಡ್ದು ಇದು ಮಾಡಿದೆ. ನಮ್ಮ ಮನೆಯವ್ರೂ ಬಿಡು ಬೇಡ ಅಂತ ಅವರು ಏನೂ ಹೇಳಲಿಲ್ಲ. ಸೊ ಅವರು ನನಗೆ ಅಪ್ಲೈ ಮಾಡು ಅಂತ ಹೇಳಿಬಿಟ್ಟು ಆಚೆ ಕಡೆ ಓಡಾಡ್ಕೊಂಡಿದ್ರು. ಸೊ ನಾನು ಬೆಡ್ ಮೇಲೆ ಕೂತ್ಕೊಂಡು ಮಾಡ್ತಾಯಿದ್ದೆ. 6ನೇ ಸಲಕ್ಕೆ ಅದೇನು ವರ್ಕೇ ಆಗಲಿಲ್ಲ. ಸರಿ ಅಂದ್ಬಿಟ್ಟು ಮತ್ತೆ ಬ್ಯಾಕ್ ಹೋಗಿ ಮತ್ತೆ ಅದು ಆ್ಯಡ್ಸೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಕ್ಷನ್ ಅಂತ ಬರುತ್ತೆ. ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಏನು ವರ್ಕೇ ಆಗ್ತಾ ಇಲ್ಲ. ಸರಿ ಅಂದ್ಬಿಟ್ಟು ಅದ್ರ ನೆಕ್ಸ್ಟ್ ಡೇ ಬಂದು ನೋಟಿಫಿಕೇಶನ್ ಏನು ಬಂತು ಅಂದರೆ, ಮಾನಿಟೈಸ್ಡ್ ಫ್ಯೂಸ್ಡ್ ವೆರಿಫೈ ಯುವರ್ ಐಡೆಂಟಿಟಿ ಇನ್ ಆ್ಯಡ್ಸೆನ್ಸ್ ಟು ರೆಸ್ಯೂಮ್ ಆಮೇಲೆ ಆಗಂತ ಬಂದಿದೆ. ನಾನು ಲೈವ್ ಕುತ್ಕೊಂಡಾಗ ಅದು ಡಾಲರ್ ಸಿಂಬಲ್ಲು ಅದೆಲ್ಲ ಏನು ಬರಲಿಲ್ಲ. ನನಗೆ ಎಷ್ಟು ಬೇಜಾರಾಯಿತು ಅಂದರೆ, ಇವಾಗ ಚಾನಲ್ ಮಾನಿಟೈಸೇಷನ್ ಆದಮೇಲೆ ಅದು ಮತ್ತೆ ಹಳೇ ಚಾನಲ್ ಥರ ಆದರೆ ಎಷ್ಟು ಬೇಜಾರಾಗುತ್ತೆ ನೀವು ಹೇಳಿ. ನನಗೆ ಅಷ್ಟು ಬೇಜಾರಾಯಿತು. ನನಗೆ ಅದು ಗೊತ್ತಾಗಲಿಲ್ಲ. ಮತ್ತು ಮೆಂಬರ್ಶಿಪ್ ಆದವರೆಲ್ಲ ಬಂದು ಲೈವಲ್ಲಿ ಹೇಳ್ತಾಯಿದ್ರು ಏನಾಗಿದೆ, ನಮಗೇನೋ ಮೇಲ್ ಬಂದಿದೆ, ಫ್ಯೂಸ್ ಆಗಿದೆ ಅಂದ್ಬಿಟ್ಟು. ಮತ್ತು ಇನ್ನು ಕೆಲವರು ನಿಮ್ಮ ಅಕೌಂಟು ಫ್ರೀಸ್ ಆಗಿದೆ ಹಿಂಗೆಲ್ಲ ಹೇಳಿದಾಗ ಸಖತ್ತು ಭಯ ಆಯಿತು. ಮತ್ತೆ ಏನಾದರೂ ಚಾನಲ್ ಏನಾದರೂ ಹೋಗ್ಬಿಡುತ್ತೇನೋ ಅಂತ ಎಷ್ಟು ಯೋಚನೆ ಮಾಡಿದ್ದೇನೋ. ಏನೋ ಇವಾಗ ಶಿವರಾತ್ರಿ ಹಬ್ಬ, ನನಗೆ ಹಬ್ಬ ಮಾಡೋದಕ್ಕೂ ಮೂಡಿಲ್ಲ. ಸಮ್ ರೀಸನ್ಸಿಂದ ನನಗೆ ಹಬ್ಬ ಮಾಡೋದಕ್ಕೆ ಆಗ್ತಾಯಿಲ್ಲ. ನನ್ನ ಮಗಳು ಬೇರೆ, ಅವಳು ದೇವಸ್ಥಾನಕ್ಕೆ ಬರೋ ಹಾಗೆಲ್ಲ ಪೂಜೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಈ ಬೇಜಾರಿಂದ ಆ ಬೇಜಾರಿಂದ ಸೊ ಇವತ್ತು ಹಬ್ಬ ಕೂಡ ಮಾಡ್ತಾಯಿಲ್ಲ. ನಾನು ಸಂಜೆ ಹಾಗೆ ಸಿಂಪಲ್ಲಾಗಿ ನಾನು ಪೂಜೆ ಮಾಡ್ಕೊತೀನಿ, ನಾನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ. ಸೊ ನಾನು ಈ ಥರ ಮಿಸ್ಟೇಕ್ನ ಮಾಡಿಕೊಂಡು ನಂದು ಚಾನಲ್ ಇವಾಗ ಡಿಮಾನಿಟೈಸಸ್ ಆಗಿದೆ. ನೀವು ಈ ರೀತಿ ಆಗಬಾರ್ದು ಅಂದರೆ ನೀವು ಏನು ಮಾಡಿ ಅಂದರೆ, ನನಗೆ ಆಗಿರೋ ನೋವನ್ನ ನಾನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ. ಇಷ್ಟ ಆದವರು ವಿಡಿಯೋ ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಅದು ನಿಮಗೆ ಬಿಟ್ಟಿದ್ದು. ನೋಡಿದವ್ರಿಗೆ ಯೂಸ್ ಆಗುತ್ತೆ, ನೋಡಿಲ್ಲ ಅಂದರೂ ನೋ ಇಶ್ಯೂ. ನನಗೆ ಯಾವುದೇ ಲೈಕ್ಸು ಕಮೆಂಟ್ಗೋಸ್ಕರ ನಾನು ಈ ವಿಡಿಯೋನ ಮಾಡಿಲ್ಲ. ಮಾನಿಟೈಸೇಷನ್ ಆದಮೇಲೆ ನಿಮಗೆ $10 ಕಂಪ್ಲೀಟ್ ಆದಮೇಲೆ ನಿಮಗೆ ಆ್ಯಡ್ಸೆನ್ಸ್ ಬರುತ್ತೆ. ಆ್ಯಡ್ಸೆನ್ಸ್ ಬಂದಮೇಲೆ ಅದನ್ನು ತುಂಬ ಯೋಚನೆ ಮಾಡಿ ಅದನ್ನು ಓಪನ್ ಮಾಡ್ಕೊಬೇಕಾಗುತ್ತೆ ನೀವು. ಅಂದರೆ ಅದೇ ಗೊತ್ತಿರೋರ ಹತ್ರ ಮಾತಾಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು, ಇಲ್ಲಾಂದರೆ ಯೂಟ್ಯೂಬಲ್ಲೇ ಆ್ಯಡ್ಸೆನ್ಸ್ ಬಗ್ಗೆ ತುಂಬಾ ವೀಡಿಯೋಸ್ ಇರುತ್ತೆ. ನಾನು ಒಂದು ವಿಡಿಯೋ ಕೂಡ ನೋಡಲಿಲ್ಲ ಅದ್ರ ಬಗ್ಗೆ. ಇಲ್ಲ ಮಾನಿಟೈಸೇಷನ್ ಮಾಡ್ಕೊಂಡಿರೋರು ಒಂದಿಬ್ಬರು ಗೊತ್ತಿದ್ರು ನನಗೆ, ಅವರನ್ನು ಸಹ ಒಂದು ಮಾತು ಕೇಳಲಿಲ್ಲ ನಾನು. ಅಂದರೆ ಅವರು ಇಬ್ಬರೂ ಲೈವಲ್ಲಿ ಬಂದು ಈ ಥರ ಪಾನ್ ಕಾರ್ಡು ಮತ್ತು ಬ್ಯಾಂಕ್ದು ಪಾಸ್ಬುಕ್ಕು ಕೇಳುತ್ತೆ, ಮತ್ತು ಅವ್ರ ಪಿನ್ ಕೇಳುತ್ತೆ, ಅದನ್ನು ಎಂಟ್ರಿ ಮಾಡಿಬಿಡಿ, ಅದೇನೋ ಕೋಡ್ ಬರುತ್ತೆ, ಅದು ಪಾಸ್ಬುಕ್ಕಲ್ಲೇ ಇರುತ್ತೆ, ನೋಡಿಕೊಂಡು ಎಂಟರ್ ಮಾಡಿ ಅಂತ ಇಷ್ಟು ಹೇಳಿದರು. ಸೊ ಇಷ್ಟು ಹೇಳಿದ್ದಕ್ಕೆ ನಾನು ಇಷ್ಟೇ ಅಲ್ವಾ, ಸರಿ ಬಿಡು ಮಾಡ್ಕೊಂಡ್ರೆ ಆಯಿತು ಓಪನ್ ಮಾಡಿದಾಗ ಅಂತ ಅಂದ್ಕೊಂಡು ಓಪನ್ ಮಾಡಿಕೊಂಡು ಜಸ್ಟ್ ನನಗೆ ಅಲ್ಲಿ ಫಸ್ಟ್ ಬಂದಿದ್ದೆ ಪಾನ್ ಕಾರ್ಡು. ನನ್ನ ಪಾನ್ ಕಾರ್ಡು ನೋಡಿ ಚೆನ್ನಾಗೇ ಇದೆ, ಅಂದರೆ ಕ್ಲಿಯರಾಗೇ ಇದೆ, ಕ್ಲಾರಿಟಿಯಾಗಿದೆ. ಬಟ್ ಅದು ಎಷ್ಟೇ ಸ್ಕ್ಯಾನ್ ಮಾಡಿದ್ರು ಕ್ಲಾರಿಟಿ ಇಲ್ಲ, ನೇಮ್ ಸರಿಯಾಗಿ ಕಾಣಿಸ್ತಾ ಇಲ್ಲ, ಬ್ಲರ್ ಇದೆ, ಇದೇ ರೀಸನ್ ಬರ್ತಾ ಇತ್ತು. ಸೊ ನಾನು ಈ ರೀಸನ್ ಬರ್ತಾ ಇತ್ತಲ್ಲ ಅಂದ್ಬಿಟ್ಟು ಸರಿಯಾಗಿ ಫೋಟೋ ಹಿಡಿದು ಒಂದು 5ರಿಂದ 6 ಸಲ ಅಪ್ಲೋಡ್ ಮಾಡಿದೆ ಅಷ್ಟಕ್ಕೆ ಅಕೌಂಟು. ಅಂದರೆ ಯೂಟ್ಯೂಬ್ ಅವರು ಇವಾಗ ಒಂದು ದುಡ್ಡು ಬರುತ್ತೆ ಅಂದರೆ ಸುಮ್ಮನೆ ಯಾರು ದುಡ್ಡು ಕೊಡಲ್ಲ ಅಲ್ವಾ. ಸೊ ನನ್ನ ಅಕೌಂಟ್ನ ಬೇರೆ ಯಾರಾದರೂ ಹ್ಯಾಕ್ ಮಾಡ್ತಿದ್ದಾರೋ ಏನೋ ಅಂದ್ಕೊಂಡು ನನ್ನ ಅಕೌಂಟ್ನ ಫ್ರೀಸ್ ಮಾಡಿದ್ದಾರೆ. ಸದ್ಯಕ್ಕೆ ಇವಾಗ ನನ್ನ ಚಾನಲ್ಲು ಡಿಮಾನಿಟೈಸೇಷನ್ ಆಗಿದೆ. ಅಂದರೆ ಮೊದಲು ಮಾನಿಟೈಸ್ ಆಗೋಕ್ಕೂ ಮುಂಚೆ ಯಾವ ಥರ ಇರುತ್ತೋ ಆ ರೀತಿ ಆಗಿದೆ. ಇದರಿಂದ ತುಂಬಾ ಬೇಜಾರು ಆಗಿದೆ, ಮತ್ತು ಇದರಿಂದ ತುಂಬಾ ಬುದ್ಧಿನೂ ಕಲ್ತಿದ್ದೀನಿ. ಐನೋ ಯಾರಾದರೂ ಅಷ್ಟೇ ಚಾನಲ್ ಮಾನಿಟೈಸೇಷನ್ ಆದಮೇಲೆ ಆ್ಯಡ್ಸೆನ್ಸ್ಗೆ ಅಪ್ಲೈ ಮಾಡಬೇಕಾದ್ರೆ ನೋಡಿಕೊಂಡು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಅನುಭವಿಸ್ತಾ ಇರೋ ನೋವನ್ನ ನೀವುಗಳು ಯಾರು ಅನುಭವಿಸೋದು ಬೇಡ ಅನ್ನೋ ಒಂದು ಕಾರಣಕ್ಕೆ ನಾನು ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ನಂದು ಪಾನ್ ಕಾರ್ಡಲ್ಲಿ ಯಾವುದೇ ರೀತಿ ಇಶ್ಯೂಸ್ ಇಲ್ಲ ಅಂದ್ರೂ ಆ ಥರ ಅದು ನಾನು ಮಾಡಿ ತಪ್ಪೇನು ಗೊತ್ತಾ, ನೈಟ್ ಟೈಮು ಅಪ್ಲೈ ಮಾಡಿದ್ದು. ಮಾರ್ನಿಂಗ್ ಆದರೆ ಸನ್ ಬೆಳಕೆಲ್ಲ ಚೆನ್ನಾಗಿರುತ್ತೆ,
ಸೊ ಕರೆಕ್ಟಾಗಿ ಆಗಿರೋದು ಅನಿಸುತ್ತೆ. ನಾನು ಒಂದು ವಾರ ಆದ್ರೂ ಇವರೇನು ತಲೆ ಕೆಡಿಸ್ಕೊಂಡಿಲ್ಲ ಅಂದ್ಬಿಟ್ಟು ಆ ಥರ ಮಾಡಿದೆ, ಅಪ್ಲೈ ಮಾಡಿದೆ. ನೈಟ್ ಒಂದು 10:30 ಆಗಿತ್ತು. ಹಾಗೆ ಮಾಡಿ ಈ ಥರ ನೋವನ್ನ ಇವಾಗ ಅನುಭವಿಸ್ತಾ ಇದ್ದೀನಿ. ಎನಿವೇ ನೈಟು ಸಪೋರ್ಟ್ ಎಲ್ಲ ಹಾಕಿದ್ದಕ್ಕೆ ಇವಾಗ ಏನೋ ಬಂದಿದೆ. personalized badge are a great way to thank you your membership for support. ಐ ಥಿಂಕ್ ಯಾರೋ ಮೆಂಬರ್ ಆಗಿರೋರು ಏನೋ ಸಪೋರ್ಟ್ ಮಾಡಿ. ಓ ಗಾಡ್, ಫೈನಲಿ ಬಂದಿದೆ ಎಲ್ಲ. ಓಕೆ, ಬಂದಿದೆ ನನಗೆ. ಇವಾಗ ಡಾಲರ್ದೆಲ್ಲ ಶೋ ಆಗ್ತಾ ಇದೆ. ಮಾನಿಟೈಸ್ ಆಗೋಕ್ಕೂ ಮುಂಚೆ ಇದು ಶೋ ಆಗಿರಲಿಲ್ಲ ನನಗೆ. ಓ ಗಾಡ್. ಓಕೆ, ಓ ಗಾಡ್, ಈ ವಿಡಿಯೋ ಮಾಡಬೇಕಾದ್ರೆ ಸರಿ ಹೋಗ್ಬಿಟ್ಟಿದೆ. ನೈಟು ನಾನು ನಮ್ಮ ಮನೆಯವ್ರ ಜೊತೆ ಅಂದರೆ ಅವರು ತುಂಬ ಇದು ಮಾಡ್ಕೊಂಡ್ಬಿಟ್ರು. ಸೊ ನಾನೇ ಯೂಟ್ಯೂಬ್ ಸಪೋರ್ಟ್ ಅವ್ರ ಜೊತೆ ಮಾತಾಡಿದ್ದೆ. ಮಾರ್ನಿಂಗ್ 4 ಗಂಟೆಯಲ್ಲಿ ಮೆಸೇಜ್ ಹಾಕಿದ್ರು. ಓ ಗಾಡ್, ಸರಿ ಹೋಗಿದೆ. ಓ ಗಾಡ್. ನೋಡಿ, ಇದು ಮಾನಿಟೈಸ್ ಆಗಿಲ್ಲ ಅಂದರೆ ಡಾಲರ್ ಸಿಂಬಲ್ ಬರಲ್ಲ. ಸೊ ಇವಾಗ ಶೋ ಆಗಿದೆ ನನ್ನ ವಿಡಿಯೋಗೆ ಡಾಲರ್ ಸಿಂಬಲ್. ಓ ಗಾಡ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ ನನ್ನ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಳ್ಳೋದಕ್ಕೆ. ಎಲ್ಲ ಶೋ ಆಗ್ತಿದೆ. ಥ್ಯಾಂಕ್ ಯು. ಏನು ಅವ್ರ ಹೆಸರು? ಸ್ಟೀವನ್. ಥ್ಯಾಂಕ್ ಯು ಸೋ ಮಚ್. ನನ್ನ ರಿಕ್ವೆಸ್ಟ್ ಎಲ್ಲ ಮೇಲೆಲ್ಲ ಎಕ್ಸೆಪ್ಟ್ ಮಾಡಿ ನನ್ನ ಚಾನಲ್ ಮತ್ತೆ ರೆಡಿ ಮಾಡಿ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಓಕೆ, ಸರಿ, ಖುಷಿ ಆಯಿತು ನನಗೆ. ಈ ವಿಡಿಯೋ ಮಾಡಬೇಕಾದ್ರೆ ನನಗೆ ಗೊತ್ತಿರಲಿಲ್ಲ ಇದು ಬರುತ್ತೆ ಅಂತ. ಸೊ ಫೈನಲಿ ಬಂದಿದೆ, ಇವಾಗ ರೆಡಿ ಆಗಿದೆ. ಗಾಡ್. ಓಕೆ, ಸರಿ ಹೋಗಿದೆ ನನ್ನ ಚಾನಲ್ಲು. ಓಕೆ, ಅರ್ಥ ಆಗಿರುತ್ತೆ ಅನ್ಕೊತೀನಿ. ಮೊನಿಟೈಸ್ ಹ್ಯಾಡ್ಸೆನ್ಸ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಯಾರೂ ನೈಟ್ ಟೈಮು ಮಾಡೋಕ್ಕೆ ಹೋಗ್ಬೇಡಿ, ಮತ್ತು ತುಂಬ ಅರ್ಜೆಂಟಾಗಿ ಮಾಡೋಕ್ಕೆ ಹೋಗ್ಬೇಡಿ. ಹ್ಯಾಡ್ಸೆನ್ಸ್ದು ವೀಡಿಯೋಸ್ಗಳು ತುಂಬಾ ಇರುತ್ತೆ, ನೋಡ್ಕೊಂಡು ಮಾಡಿ. ಅದು ಫಸ್ಟ್ ಬಂದು ಪಾನ್ ಕಾರ್ಡು, ಫೇಸ್ ವೆರಿಫಿಕೇಷನು, ಬ್ಯಾಂಕ್ ಪಾಸ್ಬುಕ್ಕು, ಒಂದು ಪಿನ್ ಎಂಟ್ರಿ ಮಾಡೋದಿರುತ್ತೆ. ಅದನ್ನು ಮಾಡ್ಕೊಬೇಕಾಗುತ್ತೆ. ಕರೆಕ್ಟಾಗಿ ಮಾಡಿಕೊಂಡು ಎಲ್ಲರೂ ಆರಾಮಾಗಿ ನೋಡ್ಕೊಂಡು ಮಾಡಿ ಅಂತ ಹೇಳೋಕ್ಕೆ ವಿಡಿಯೋದಲ್ಲಿ ಇಷ್ಟಪಡ್ತೀನಿ. ಸರಿ, ನನಗೆ ಇವಾಗ ಸರಿ ಹೋಗಿದೆ. ನಾನು ಇಲ್ಲೇನು ಫೇಕ್ ಮಾಡ್ತಾ ಇಲ್ಲ. ವಿಡಿಯೋ ಮಾಡಬೇಕು ಅಂತಲೂ ನಾನು ಸ್ವೇರ್ ಏನು ನಾಟಕ ಮಾಡ್ತಾ ಇಲ್ಲ. ನನಗೆ ಜಸ್ಟ್ ಇವಾಗಲೇ ನೋಟಿಫಿಕೇಶನ್ ಬಂದಿರೋದು. ಟೈಮ್ ತೋರ್ಸೋಕ್ಕೂ ಆಗಲ್ಲ ಇದರಲ್ಲಿ. 9 ಮಿನಿಟ್ಸ್ ಅಂತ ಇಲ್ಲಿ ಕಾಣಿಸ್ತಿದ್ಯಾ ನೋಡಿ, 9 ಮಿನಿಟ್ಸ್ ಅಂತ ಇದೆ. ಜಸ್ಟ್ ಈ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ 5 to 10 ಮಿನಿಟ್ಸ್ಗೆ ಇದು ವಿಡಿಯೋ ಬಂದಿರೋದು. ಓಕೆ, ಏನಾದರೂ ಡೌಟ್ ಇದ್ದರೆ, ಯಾಕಂದರೆ ಏನಾದರೂ ಒಂದನ್ನು ಇನ್ನೊಬ್ಬರ ಹತ್ರ ಕೇಳಿ ತಿಳ್ಕೊಳ್ಳೋದ್ರಕ್ಕಿಂತ ನಾವಾಗಿ ಅನುಭವಿಸಿ ತಿಳ್ಕೊಳ್ತೀವಲ್ಲ, ಅದರಲ್ಲಿ ತುಂಬಾ ಮೀನಿಂಗ್ಫುಲ್ ಇರುತ್ತೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫೈನಲಿ ನನ್ನ ಚಾನಲ್ಲು ಸರಿ ಹೋಗಿದೆ. ಅಂದರೆ ಡಿಮಾನಿಟೈಸ್ ಆಗಿದ್ದು ಇವಾಗ ಸರಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಯೂಟ್ಯೂಬ್ ಸಪೋರ್ಟ್ ಅವ್ರಿಗೆ. ಮೇಲ್ ಹಾಕಬೇಕಾದ್ರೆ ನಾನು ಮೊನ್ನೆ ಎಲ್ಲ ಮೇಲ್ ಮಾಡಿದ್ದು, ಮೇಲ್ ಬಂದಿತ್ತಲ್ವ, ಅದರಿಂದ ಮಾಡಬೇಡಿ. ವೈ ಟಿ ಸ್ಟುಡಿಯೋ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಬರುತ್ತೆ, ಡಾಲರ್ ಸಿಂಬಲ್ ಹತ್ರ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಬಂದರೆ ಯೂಟ್ಯೂಬ್ ಕ್ರಿಯೇಟರ್ ಸಪೋರ್ಟ್ ಅಂತ ಇರುತ್ತೆ. ಅಲ್ಲಿಂದ ನೀವು ಮಾತಾಡಬೇಕಾಗುತ್ತೆ, ಅಲ್ಲಿಂದ ನೀವು ಮೇಲ್ ಮಾಡಬೇಕಾಗುತ್ತೆ. ನಾನು ಮಾಡಿದ ಮೊದಲನೇ ತಪ್ಪು ಇಲ್ಲೇ. ನಾನು ಮೇಲಲ್ಲೇ ಹೋಗಿ ಯೂಟ್ಯೂಬ್ದು ರಿಪ್ಲೈ ಅಂತ ಇರುತ್ತೆ, ಅಲ್ಲಿ ರಿಪ್ಲೈ ಮಾಡಿದ್ದೆ. ಸೊ ಅಲ್ಲಿ ಮಾಡಬಾರ್ದಿತ್ತು, ಮೊನ್ನೆ ಮಾಡಿದ್ದು. ಇದು ನಿನ್ನೆ ನೈಟ್ ಮಾಡಿದ್ದು ಯೂಟ್ಯೂಬ್ ಕ್ರಿಯೇಟರ್ ಸಪೋರ್ಟ್ ಅಂತ ಅಲ್ಲಿ ಮಾಡಿದ್ದು. ಅಲ್ಲಿ ಮಾಡಿದ್ದಕ್ಕೆ ವರ್ಕೌಟ್ ಆಗಿದೆ. ಓಕೆ, ಥ್ಯಾಂಕ್ ಯು. ನನ್ನ ಚಾನಲ್ ಸರಿ ಹೋಗಿದೆ. ವಿಡಿಯೋದಲ್ಲಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್, ಲವ್ ಯು ಆಲ್, ಮಿಸ್ ಯು. ಓಕೆ, ಇವಾಗ ಲೈವ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಬಾಯ್ ಎಲ್ರಿಗೂ. ಏನಾದರೂ ಡೌಟ್ಸ್ ಇದ್ದರೆ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ. ಹೈಪ್ ಆಪ್ಷನ್ಸ್ ಬಂದಿರುತ್ತೆ ಇವಾಗ. ಪ್ಲೀಸ್ ಹೈಪ್ ಮಾಡಿ. 2-3 ವಿಡಿಯೋಗೆ ಹೈಪ್ ಬಂದಿದ್ದಿಲ್ಲ. ಸೊ ಇವಾಗ ಹೈಪ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.